ಕಾಂಚನದ ಕಂತೆ, ಕಾಣುವ ಸಂತೆ, ಕಾಡುವ ಚಿಂತೆ, ಬೇಡಿ ನಿನ್ನ ಹಿಂದೆ ಬಂತೆ. ಕಾಂಚನ ಅಂದರೆ ಹಣ, ಕಾಂಚನದ ಕಂತೆ ಅಂದರೆ ಹಣದ ಕಂತೆಗಳು, ಮತ್ತು ಕಣ್ಣಿಗೆ ಕಾಣುವ ಸಂತೆಗಳು ಅಂದರೆ ಕಣ್ಣು ಬಿಟ್ಟ ತಕ್ಷಣ ಈ ಪ್ರಪಂಚದಲ್ಲಿ ಕಾಣುವಂಥ ಅಸಂಖ್ಯಾತ ಬೇರೆ ಬೇರೆ ಪ್ರಕಾರದ ವಸ್ತುಗಳು. ಅತಿ ಬಡವರಿಗೆ ಮತ್ತು ಮಂದ ಕಷಾಯ ಉದಯ ಇರುವವರಿಗೆ ಅವುಗಳಿಂದ ಯಾವ ಪ್ರಯೋಜನವೂ ಇಲ್ಲ. ಆದರೆ ಕಡು ಬಡವರಲ್ಲಿ ಕೆಲವರು ತಿರುಕನ ಕನಸಿನಂತೆ ಯಾವ ಲಾಭನೂ ಇಲ್ಲದೆಯೇ ವ್ಯರ್ಥದ ಕಲ್ಪನೆಗಳಲ್ಲಿಯೇ ಹೇರಳವಾಗಿ ಪಾಪಗಳನ್ನು ಸಂಗ್ರಹಿಸಿಕೊಳ್ಳುತ್ತಾರೆ. ಕೆಲವು ಬಡವರು ಕಲ್ಪನಾ ಲೋಕದ ಸಂತೆಯಲ್ಲಿ ಸಿಕ್ಕಿ ಹಾಕಿಕೊಂಡರೆ, ಕೆಲವು ಶ್ರೀಮಂತರು ನಿಜವಾಗಿಯೂ ಆ ಸಂತೆಗಳ ಮಧ್ಯದಲ್ಲೇ ಬಂಧಿತರಾಗಿದ್ದಾರೆ. ಅಂದರೆ ಅತಿ ಹೇರಳ ಪರಿಗ್ರಹ ಸಂಗ್ರಾಹಕರಾಗಿದ್ದಾರೆ. ಕಲ್ಪನಾ ಲೋಕದವರು ತಮ್ಮ ಕಲ್ಪನೆಗಳನ್ನು ಪದೇ ಪದೇ ಬದಲಾಯಿಸಿಕೊಳ್ಳಬಹುದು, ಆದರೆ ಪರಿಗ್ರಹ ಸಂಗ್ರಾಹಕರಿಗೆ ಅದರ ಅವಕಾಶ ಇಲ್ಲ. ಯಾಕೆಂದರೆ ಅದರ ರಕ್ಷಣೆಯ ಜವಾಬ್ದಾರಿಯಿಂದ ಚಿಂತೆ ಸದಾ ಅವರನ್ನು ಕಾಡಲು ಆರಂಭಿಸುತ್ತದೆ. ಯಾವಾಗಲೂ ಚಿಂತೆ ಇದ್ದೇ ಇರುತ್ತದೆ. ಇಲ್ಲಿ ಒಂದು ಪ್ರಶ್ನೆಯ ಉದ್ಭವ ಆಗುತ್ತದೆ. ಪರಿಗ್ರಹಗಳನ್ನು ಹುಡುಕಿಕೊಂಡು ನಾವೇ ಹೊರಟೆವೋ ಅಥವಾ ಆ ಪರಿಗ್ರಹಗಳು ಹುಡುಕಿಕೊಂಡು ನಮ್ಮನ್ನು ಹುಡುಕಿಕೊಂಡು ಬಂದವು? ಇದು ಇಲ್ಲಿ ಒಂದು ಪ್ರಶ್ನೆ. ಜಿನದೇವರು ಸಮಸ್ತ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಪರಿಗ್ರಹಗಳು ಯಾವತ್ತೂ ನಮ್ಮನ್ನು ಹುಡುಕಿಕೊಂಡು ಬಂದಿಲ್ಲ, ನಾವೇ ಅವುಗಳನ್ನು ಹುಡುಕಿಕೊಂಡು ಹೊರಟಿದ್ದೇವೆ, ಹೋಗಿದ್ದೇವೆ. ಜಿನದೇವರು ಅಂತರಂಗ ಪರಿಗ್ರಹಗಳನ್ನು 14 ಪ್ರಕಾರ ಹೇಳಿದ್ದಾರೆ ಮತ್ತು ಬಹಿರಂಗ ಅಂದರೆ ಬಾಹ್ಯ ಪರಿಗ್ರಹಗಳು 10 ಪ್ರಕಾರ ಹೇಳಿದ್ದಾರೆ. ಈ ಪರಿಗ್ರಹ ತ್ಯಾಗಿಗಳೇ ಜಿನದೇವರು ಆದರು. ಸಮತಾಧಾರಕರೇ ಇವುಗಳನ್ನು ತ್ಯಾಗ ಮಾಡಬಲ್ಲರು.